ಕುರ್ಚಿ ಕಿಚ್ಚಿನ ಮಧ್ಯೆ ಕೈಯಲ್ಲಿ ಹೊಸ ಸಂಚಲನ ಸೃಷ್ಟಿಯಾಗಿದೆ. ಹಿಂದುಳಿದ ವರ್ಗಗಳ ಮತದ ಮೇಲೆ ಕಾಂಗ್ರೆಸ್ ಕಣ್ಣಿಟ್ಟಿದೆ. ಮತ ಬ್ಯಾಂಕ್ ಭದ್ರಪಡಿಸುವುದಕ್ಕೆ ಕಾಂಗ್ರೆಸ್ ಹೊಸ ಲೆಕ್ಕಾಚಾರವನ್ನ ಹಾಕೊಂಡಿದೆ. ರಾಷ್ಟ್ರೀಯ ಸಲಹಾ ಮಂಡಳಿಯನ್ನ ರಚಿಸಲಾಗಿದೆ ಎಐಸಿಸಿಯಿಂದ. ಮತ ಬ್ಯಾಂಕ್ ಭದ್ರಪಡಿಸುವುದಕ್ಕೆ ಇದು ಕಾಂಗ್ರೆಸ್ನ ಹೊಸ ಲೆಕ್ಕಾಚಾರ. ಸಿಎಂ ಸಿದ್ದರಾಮಯ್ಯ ಅವರಿಗೆ ರಾಷ್ಟ್ರ ಮಟ್ಟದ ಸಾರಥ್ಯವನ್ನ ನೀಡಲಾಗಿದೆ. ಒಬಿಸಿ ಮತ ಸೆಳೆಯೋದಕ್ಕೆ ಸಿದ್ದುಗೆ ಹೊಸ ಜವಾಬ್ದಾರಿ ನೀಡಲಾಗಿದೆ. ಸಿದ್ದು ವರ್ಚಸ್ಸನ್ನ ಬಳಸಿಕೊಳ್ಳೋದಕ್ಕೆ ಎಐಸಿಸಿ ನಿರ್ಧಾರ ಮಾಡಿದ್ದು, ಅಹಿಂದ ನಾಯಕನಾಗಿ ಸಿದ್ದರಾಮಯ್ಯ ಅವರು ಸಕ್ಸಸ್ ಆಗಿದ್ದಾರೆ. ಅಹಿಂದ ಸಂಘಟಿಸಿದಂತಹ ಅನುಭವ ಸಿಎಂ ಅವರಿಗಿದೆ. ಹೀಗಾಗಿ ಒಬಿಸಿ ಮತ ಸೆಳೆಯೋದಕ್ಕೆ ಸಿದ್ದರಾಮಯ್ಯ ಅವರಿಗೆ ಹೊಸ ಜವಾಬ್ದಾರಿಯನ್ನ ನೀಡಿದ್ದಾರೆ. ರಾಷ್ಟ್ರೀಯ ಸಲಹಾ ಮಂಡಳಿಯನ್ನ ಎಐಸಿಸಿಯಿಂದ ರಚನೆ ಮಾಡಲಾಗಿತ್ತು. ಅದರ ಜವಾಬ್ದಾರಿಯನ್ನ ಸಿದ್ದರಾಮಯ್ಯ ಅವರಿಗೆ ನೀಡಿದ್ದಾರೆ. ಕಾರಣ ಇಷ್ಟೇ, ಅಹಿಂದ ನಾಯಕನಾಗಿ ಸಿಎಂ ಸಿದ್ದರಾಮಯ್ಯ ಅವರು ಇಷ್ಟು ವರ್ಷ ಸಕ್ಸಸ್ ಆಗಿದ್ದಾರೆ. ಸಾಕಷ್ಟು ಅನುಭವ ಇದೆ ಅಹಿಂದ ಸಮುದಾಯಗಳನ್ನ ಸಂಘಟಿಸೋದ್ರಲ್ಲಿ. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ದೊಡ್ಡ ಜವಾಬ್ದಾರಿಯನ್ನ ರಾಷ್ಟ್ರೀಯ ಮಟ್ಟದಲ್ಲಿ ನೀಡಲಾಗಿದೆ. ಹಿಂದುಳಿದ ವರ್ಗಗಳ ಮತದ ಮೇಲೆ ಕಣ್ಣಿಟ್ಟಿರುವಂತಹ ಕಾಂಗ್ರೆಸ್ ಈ ರೀತಿಯಾಗಿ ಲೆಕ್ಕಾಚಾರ ಹಾಕೊಂಡಿದೆ. ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಸಲಹಾ ಮಂಡಳಿಯನ್ನ ರಚನೆ ಮಾಡುವ ಮೂಲಕ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಮಿತಿಯನ್ನ ರಚನೆ ಮಾಡಲಾಗಿದೆ. ಜುಲೈ 15ರಂದು ಬೆಂಗಳೂರಲ್ಲಿ ಮೊದಲ ಸಭೆ ನಡೆಯುತ್ತೆ ಈ ಸಮಿತಿದು. ಹೈಕಮಾಂಡ್ ಸೂಚನೆ ಮೇರೆಗೆ ಸಿಎಂಗೆ ನಾಯಕತ್ವವನ್ನ ನೀಡಲಾಗಿದೆ. ದೇಶದಲ್ಲಿ ಹಿಂದುಳಿದ ವರ್ಗದ ಸಮಸ್ಯೆ ಬಗ್ಗೆ ಚರ್ಚೆ ಆಗುತ್ತೆ ಈ ಸಭೆಯಲ್ಲಿ. 4 ಮಾಜಿ ಸಿಎಂ ಸೇರಿ 24 ಸದಸ್ಯರಿರುವಂತಹ ಸಮಿತಿ ಇದು. ಈ ಸಮಿತಿಯ ಮೊದಲ ಸಭೆ ಜುಲೈ 14ರಂದು ಬೆಂಗಳೂರಲ್ಲಿ ನಡೆಯುತ್ತೆ. 4 ಮಾಜಿ ಸಿಎಂ ಇದ್ದಾರೆ. ಈ ಸಮಿತಿಯಲ್ಲಿ 24 ಸದಸ್ಯರು ಇರ್ತಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ಈಗ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಸಲಹಾ ಮಂಡಳಿಯನ್ನ ಎಐಸಿಸಿ ರಚನೆ ಮಾಡಿದೆ. ಜೊತೆಗೆ ಸಿದ್ದರಾಮಯ್ಯ ಅವರಿಗೆ ದೊಡ್ಡ ಜವಾಬ್ದಾರಿಯನ್ನ ಕೊಟ್ಟಿದೆ. ಯಾವ ರೀತಿ ಲೆಕ್ಕಾಚಾರ ಹಾಕೊಂಡಿದೆ ಹಾಗಾದ್ರೆ ಕಾಂಗ್ರೆಸ್ ಹೈಕಮಾಂಡ್ ಅಂತ? ಪ್ರಗತಿ, ರಾಜಸ್ಥಾನದಲ್ಲಿ ಒಂದು ನಡೆದಂತಹ ಎಐಸಿಸಿ ಅಧಿವೇಶನದ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಒಬಿಸಿ ವರ್ಗಗಳನ್ನ ಕ್ರೋಢೀಕರಿಸುವಂತ ನಿಟ್ಟಿನಲ್ಲಿ ಮಾತನಾಡಿದ್ರು. ಜೊತೆಗೆ ಒಬಿಸಿ ವರ್ಗವನ್ನ ಕಾಂಗ್ರೆಸ್ನತ್ತ ಸೆಳೆಯುವಂತ ಪ್ರಯತ್ನಗಳಾಗಬೇಕು. ಯಾಕಂದ್ರೆ SC ST ಅಲ್ಪಸಂಖ್ಯಾತ ಅಲ್ಲದೆ ಒಂದು ದೊಡ್ಡ ವರ್ಗ ಒಬಿಸಿ ಇದೆ. ಒಬಿಸಿಯನ್ನ ನಾವು ಗಣನೆಗೆ ತೆಗೆದುಕೊಳ್ತಾ ಇಲ್ಲ. ಒಬಿಸಿಯನ್ನ ವಿಶ್ವಾಸಕ್ಕೆ ತೆಗೆದುಕೊಂಡ್ರೆ ಕಾಂಗ್ರೆಸ್ಗೆ ಲಾಭ ಆಗುತ್ತೆ ಅನ್ನುವಂತ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಸೊ ಈಗ ಅದರ ಮುಂದುವರಿದ ಭಾಗವಾಗಿ ಕರ್ನಾಟಕದಲ್ಲಿ ಒಬಿಸಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕದಲ್ಲಿ ಒಬಿಸಿಯ ಸಮುದಾಯಕ್ಕೆ ಸೇರಿದಂತ ಮುಖ್ಯಮಂತ್ರಿಗಳೇ ಇದ್ದಾರೆ. ಹೀಗಾಗಿ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ಅವರ ನೇತೃತ್ವದಲ್ಲಿ ಎಐಸಿಸಿ ಮಟ್ಟದ ಒಂದು ಸಲಹಾ ಮಂಡಳಿ ಈಗ ರಚನೆಯಾಗಿದೆ. ಆ ರಚನೆ ಆಗಿರುವಂತ ಸಲಹಾ ಮಂಡಳಿಯ ಸಭೆ ಇದೇ ಜುಲೈ 15 ಕೆಪಿಸಿಸಿಯ ಭಾರತ್ ಜೋಡೋ ಭವನದಲ್ಲಿ ಮೊದಲ ಸಭೆ ನಡೀತಾ ಇದೆ. ಮುಖ್ಯಮಂತ್ರಿಗಳು ಅದರ ನೇತೃತ್ವವನ್ನು ವಹಿಸಿದ್ದಾರೆ. ಇದರ ಜೊತೆಗೆ ಇಡೀ ದೇಶದ ಬೇರೆ ಬೇರೆ ರಾಜ್ಯಗಳ ಒಬಿಸಿ ಘಟಕಗಳ ಅಧ್ಯಕ್ಷರು ಮತ್ತು ಒಬಿಸಿಯ ಪ್ರಭಾವಿ ನಾಯಕರು, ಅದರಲ್ಲಿ 4 ಜನ ಮಾಜಿ ಮುಖ್ಯಮಂತ್ರಿಗಳು ಕೂಡ ಸಭೆಯಲ್ಲಿದ್ದಾರೆ. ಕರ್ನಾಟಕದಿಂದ ಸಿದ್ದರಾಮಯ್ಯ, ಹರಿಪ್ರಸಾದ್ ಹಾಗೂ ವೀರಪ್ಪ ಮೊಯ್ಲಿ ಅವರು ಕೂಡ ಈ ಸಲಹಾ ಸಮಿತಿಯಲ್ಲಿ ಸದಸ್ಯರಾಗಿ ನೇಮಕ ಆಗಿದ್ದಾರೆ. ಈಗ ಇರುವಂತ ಪ್ರಶ್ನೆ ಅಂದ್ರೆ, ಈಗ ಇಡೀ ದೇಶಾದ್ಯಂತ ಒಬಿಸಿಯನ್ನ ವಿಶ್ವಾಸಕ್ಕೆ ತೆಗೆದುಕೊಂಡ್ರೆ ಆಗಬಹುದಾದಂತ ಅನುಕೂಲಗಳೇನು ಮತ್ತು ಒಬಿಸಿಯನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಮತ್ತು ಕಾಂಗ್ರೆಸ್ನ ಪರವಾಗಿ ಅವರ ಮತ ಬ್ಯಾಂಕ್ ಅನ್ನು ಸೃಷ್ಟಿ ಮಾಡಬೇಕು ಅಂದ್ರೆ ಏನೇನು ನಿರ್ಧಾರಗಳನ್ನ ಮಾಡಬೇಕು, ಮುಂದೆ ಯಾವ ಕಾರ್ಯಕ್ರಮಗಳನ್ನ ರೂಪಿಸ್ಕೊಳ್ಬೇಕು ಅನ್ನೋದರ ಕುರಿತಾಗಿ ಈ ಸಲಹಾ ಮಂಡಳಿ ತೀರ್ಮಾನಗಳನ್ನ ತೆಗೆದುಕೊಳ್ಳುತ್ತೆ. ಈಗ ಮೊದಲ ಸಭೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ರಾಜ್ಯದಲ್ಲಿ ಆಗ್ತಾ ಇರ್ತಕ್ಕಂಥದ್ದು. ರಾಜ್ಯದಲ್ಲೂ ಕೂಡ ಒಬಿಸಿಯ ಒಂದು ಪ್ರಭಾವಿ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಈಗ ಚರ್ಚೆ ನಡೀತಾ ಇರೋದೇನು, ಅಧಿಕಾರ ಹಂಚಿಕೆ ಚರ್ಚೆ ಆಗ್ತಾ ಇದೆ. 2.5 ವರ್ಷಕ್ಕೆ ಮುಖ್ಯಮಂತ್ರಿಗಳು ಬದಲಾಗ್ತಾರೆ ಅನ್ನುವಂತ ಚರ್ಚೆ ಇದೆ. ಇದೆಲ್ಲದರ ನಡುವೆ ಕರ್ನಾಟಕದಲ್ಲಿ ಈ ಒಬಿಸಿ ವರ್ಗಗಳ ರಾಷ್ಟ್ರೀಯ ಎಐಸಿಸಿಯ ಸಲಹಾ ಮಂಡಳಿ ಸಭೆ ಆಗ್ತಾ ಇರೋದು ಅದೆಲ್ಲದಕ್ಕೂ ಒಂದ್ ರೀತಿ ಸೆಡ್ಡು ಹೊಡೆದಂಗಿದೆ. ಜೊತೆಗೆ ಸಿದ್ದರಾಮಯ್ಯನವರ ವರ್ಚಸ್ಸನ್ನ ಹೈಕಮಾಂಡ್ ದೇಶಾದ್ಯಂತ ಬಳಸ್ಕೊಳ್ಳೋದಕ್ಕೂ ಕೂಡ ತೀರ್ಮಾನವನ್ನ ಮಾಡಿದೆ. ಆ ಹಿನ್ನೆಲೆಯಲ್ಲಿ ಈ ಸಭೆ ಮಹತ್ವವನ್ನ ಪಡೆದುಕೊಂಡಿದೆ. ಸಭೆಯ ನಂತರ ಏನ್ ಬೆಳವಣಿಗೆ ಆಗುತ್ತೆ ಅಂದ್ರೆ, ಸಭೆಯಲ್ಲಿ ಯಾವ ತೀರ್ಮಾನಗಳನ್ನು ತೆಗೆದುಕೊಳ್ತಾರೆ, ಒಬಿಸಿ ಸಮಾವೇಶಗಳನ್ನ ಮಾಡೋದಿರ್ಬೋದು, ಒಬಿಸಿ ಅವರಿಗೆ ಹೆಚ್ಚು ಅಧಿಕಾರಗಳನ್ನು ಕೊಡುವಂತದ್ದಿರ್ಬೋದು, ಬೇರೆ ಬೇರೆ ನೇಮಕಾತಿಗಳಲ್ಲಿ ಅವನ್ನ ಪರಿಗಣಿಸೋದಿರ್ಬೋದು, ಹೀಗೆ ಹಲವು ರೂಪುರೇಷೆಗಳ ಕುರಿತಾಗಿ ಆ ಸಭೆಯಲ್ಲಿ ಚರ್ಚೆಯಾಗುತ್ತೆ. ಸಭೆಯ ಬಳಿಕ ಆ ತೀರ್ಮಾನವನ್ನ ಹೈಕಮಾಂಡ್ಗೆ ತಲುಪಿಸ್ತಾರೆ. ಹೈಕಮಾಂಡ್ ಅದರ ಶಿಫಾರಸುಗಳು ಮತ್ತು ಅವರ ಸಲಹೆಗಳನ್ನ ಗಮನಿಸಿಕೊಂಡು ಮುಂದೆ ಒಬಿಸಿ ಘಟಕಗಳನ್ನ
ಕಾಂಗ್ರೆಸ್ನತ್ತ ಸೆಳೆಯೋದಕ್ಕೆ ಏನೇನೆಲ್ಲ ಪ್ಲಾನ್ ಮಾಡಬಹುದು ಅನ್ನೋದ ಕುರಿತಾಗಿ ತೀರ್ಮಾನಗಳನ್ನು ಕೈಗೊಳ್ತಾರೆ. ಆ ನಿಟ್ಟಿನಲ್ಲಿ ಹೇಳೋದಾದ್ರೆ ಇಡೀ ದೇಶಾದ್ಯಂತ ಈಗ ಹಾಲಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯವರು ಒಬಿಸಿ ವರ್ಗಕ್ಕೆ ಸೇರಿರೋದ್ರಿಂದ ಅವರ ನೇತೃತ್ವದಲ್ಲೇ ಈ ಸಲಹಾ ಮಂಡಳಿ ಆಗಲಿ ಅನ್ನುವಂತ ತೀರ್ಮಾನ ತೆಗೆದುಕೊಳ್ಳಲಾಗಿತ್ತು. ಹಾಗಾಗಿ 24 ಜನರನ್ನ ಆ ಸಮಿತಿಯ ಸದಸ್ಯರನ್ನಾಗಿ ಮಾಡಲಾಗಿದೆ. ಅದರ ಸಭೆ ಮೊದಲಿಗೆ ಕರ್ನಾಟಕದಲ್ಲೇ ನಡೀತಾ ಇದೆ. ಆ ಹಿನ್ನೆಲೆಯಲ್ಲಿ ಒಬಿಸಿ ಘಟಕ ಅಥವಾ ಒಬಿಸಿ ಮತ ಬ್ಯಾಂಕ್ ನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಬಹಳ ಗಂಭೀರವಾಗಿ ತೆಗೆದುಕೊಂಡಿದೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಬೇಡ. ಹಾಗಾಗಿ ಒಬಿಸಿ ಮತ ಬ್ಯಾಂಕ್ ಅನ್ನ ಮುಂದಿನ ದಿನಗಳಲ್ಲಿ ಸೃಷ್ಟಿ ಮಾಡ್ಕೊಳ್ಳೋದ್ರಲ್ಲಿ ಕಾಂಗ್ರೆಸ್ ಒಂದು ದಿಟ್ಟ ಹೆಜ್ಜೆಯನ್ನ ಇಟ್ಟಂಗೆ ಕಾಣ್ತಾ ಇದೆ. ಯಾಕಂದ್ರೆ ಇದು ಮೊದಲ ಬಾರಿ ಎಐಸಿಸಿ ಹಂತದಲ್ಲಿ ಸಲಹಾ ಮಂಡಳಿ ರಚನೆ ಆಗಿರೋದು. ಬೇರೆ ಬೇರೆ ಘಟಕಗಳಿದಾವೆ, ಎಸ್ಸಿ ಘಟಕ ಇದೆ, ಎಸ್ಟಿ ಘಟಕಗಳಿದಾವೆ, ಅಲ್ಪಸಂಖ್ಯಾತ ಘಟಕಗಳಿದಾವೆ. ಆದ್ರೆ ಎಐಸಿಸಿ ಮಟ್ಟದಲ್ಲಿ ಒಬಿಸಿಯ ಒಂದು ಸಲಹಾ ಮಂಡಳಿ ಇರಲಿಲ್ಲ. ಹಾಗಾಗಿ ಈ ಸಲಹಾ ಮಂಡಳಿ ರಚನೆ ಮತ್ತು ಅದರ ಸಭೆ ಇಷ್ಟು ಗಂಭೀರವಾಗಿ ಆಗ್ತಾ ಇದೆ ಅಂದ್ರೆ ಒಬಿಸಿಯ ಮತ ಬ್ಯಾಂಕ್ ನ ಬಗ್ಗೆ ಕಾಂಗ್ರೆಸ್ ಎಷ್ಟು ಸೀರಿಯಸ್ ಆಗಿದೆ ಅನ್ನುವಂಥದ್ದು ಈ ಸಭೆಯಿಂದ ಗೊತ್ತಾಗ್ತಾ ಇದೆ. ಮತ್ತು ಈ ಸಭೆ ಕರ್ನಾಟಕದಲ್ಲೇ ಆಗ್ತಾ ಇರೋದ್ರಿಂದ ಕರ್ನಾಟಕದಲ್ಲೂ ಒಬಿಸಿಯ ಕ್ರೋಢೀಕರಣ ಇನ್ನಷ್ಟು ಹೆಚ್ಚಾಗ್ಬೇಕು ಅನ್ನುವಂತ ತಯಾರಿಗಳು ಕೂಡ ಇದ್ದಂಗೆ ಇದೆ. ಪ್ರಗತಿ ಮಾರುತೇಶ್, ಈ ಕುರ್ಚಿ ಬದಲಾವಣೆ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇರುವಂತಹ ಇಂಥ ಸಂದರ್ಭದಲ್ಲಿ ಈಗ ಸಿಎಂಗೆ ರಾಷ್ಟ್ರ ಮಟ್ಟದ ಸಾರಥ್ಯ ಸಿಗ್ತಾ ಇರುವಂತದ್ದು ಮತ್ತಷ್ಟು ಬಲ ತಂದುಕೊಂಡಂತೆ ಆಗ್ತಿದೆಯಾ ಸಿಎಂಗೆ? ಖಂಡಿತವಾಗಿ ಹೌದು. ಯಾಕೆಂದ್ರೆ ಈಗ ಅವ್ರಿಗೆ ರಾಷ್ಟ್ರ ಮಟ್ಟದಲ್ಲಿ ಸಿದ್ದರಾಮಯ್ಯನವರ ವರ್ಚಸ್ಸಂತೂ ನಿಶ್ಚಿತವಾಗಿಯೂ ಇದೆ. ಅದನ್ನ ಬಳಸ್ಕೊಳ್ಳುವಂತ ಪ್ರಯತ್ನವನ್ನ ಹೈಕಮಾಂಡ್ ಮಾಡ್ತಾ ಇದೆ. ಅದರ ಭಾಗವಾಗಿ ಆ ಸಲಹಾ ಮಂಡಳಿ ಸಮಿತಿಗೆ ಸಿದ್ದರಾಮಯ್ಯನವರೇ ನೇತೃತ್ವವನ್ನ ವಹಿಸಿದ್ದಾರೆ. ಈಗ ರಾಷ್ಟ್ರ ಮಟ್ಟದಲ್ಲಿ ಸಿದ್ದರಾಮಯ್ಯ ಅವರ ವರ್ಚಸ್ಸನ್ನ ಬಳಸ್ಕೊಳ್ಳೋದಕ್ಕೆ ಮುಂದಾಗಿರುವಂತ ಈ ಸಂದರ್ಭದಲ್ಲಿ ಅಧಿಕಾರ ಹಂಚಿಕೆ ವಿಚಾರ ಇರೋದ್ರಿಂದ ಅವರನ್ನ ಬದಲಾಯಿಸಲಿಕ್ಕೆ ಸಾಧ್ಯ ಇದೆಯಾ? ಯಾಕಂದ್ರೆ ಇಡೀ ದೇಶದಲ್ಲಿ ಒಬಿಸಿ ಮುಖ್ಯಮಂತ್ರಿಯನ್ನ ಕೆಳಗಿಳಿಸಿದ್ರು ಅನ್ನುವಂತ ಒಂದು ಮೆಸೇಜ್ ಪಾಸ್ ಆದ್ರೆ ಒಬಿಸಿ ವರ್ಗ ಕಾಂಗ್ರೆಸ್ ನಿಂದ ದೂರ ಆಗುವಂತ ಸಾಧ್ಯತೆಗಳೇ ಜಾಸ್ತಿ ಇದೆ. ಹಾಗೆ ನೋಡಿದ್ರೆ ಈ ಸಲಹಾ ಮಂಡಳಿಯ ರಚನೆ ಮತ್ತು ಅದರ ಸಭೆ ಕರ್ನಾಟಕದಲ್ಲೇ ಆಗ್ತಾ ಇರೋದ್ರಿಂದ ಸಿದ್ದರಾಮಯ್ಯನವರಿಗೂ ಒಂದು ರೀತಿ ಬಲ ತಂದ್ಕೊಟ್ಟಂಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ಒಬಿಸಿ ಮುಖ್ಯಮಂತ್ರಿ 5 ವರ್ಷ ಪೂರ್ಣಾವಧಿ ಸಿಎಂ ಆಗಿದ್ರೆ ಒಬಿಸಿಯ ವರ್ಗ ನಮ್ ಜೊತೆಗಿರುತ್ತೆ ಮತ್ತು ಯಾವುದೇ ಕಾರ್ಯಕ್ರಮಗಳಾದಾಗ ಸಿದ್ದರಾಮಯ್ಯನವ್ರನ್ನ ಬಳಸ್ಕೊಳ್ಳೋದಕ್ಕೂ ಕೂಡ ಆಗುತ್ತೆ. ಒಂದ್ ವೇಳೆ ಅವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ರೆ ಒಬಿಸಿಯ ಮುಖ್ಯಮಂತ್ರಿ ಅಧಿಕಾರ ಮಾಡ್ಲಿಕ್ಕೆ ಬಿಡ್ಲಿಲ್ಲ, ಕಾಂಗ್ರೆಸ್ ಕೆಳಗಿಳಿಸ್ತು ಅನ್ನುವಂತ ಮೆಸೇಜ್ ಪಾಸ್ ಆಗುತ್ತೆ. ಹಾಗಾಗಿ ಸಿದ್ದರಾಮಯ್ಯನವರ ಪಾಲಿಗೆ ಈ ಒಬಿಸಿ ಮಂಡಳಿಯ ರಚನೆ ಮತ್ತು ಅದರ ನೇತೃತ್ವ ವಹಿಸಿರ್ತಕ್ಕಂಥದ್ದು ಅಧಿಕಾರದ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪೂರಕವಾಗಿ ಸಿದ್ದರಾಮಯ್ಯನವರಿಗೆ ಅದು ಸಹಾಯ ಆಗುವಂತಹ ಬೆಳವಣಿಗೆಗಳೇ ಆಗತ್ತೆ. ಯಾಕಂದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಲಹಾ ಮಂಡಳಿ ಸದಸ್ಯರು ಇರುವಾಗ ಮತ್ತು ಬೇರೆ ಬೇರೆ ರಾಜ್ಯಗಳ ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ ಮತ್ತು ಒಬಿಸಿ ಘಟಕಗಳಿರ್ತಕ್ಕಂತಹ ಪ್ರಭಾವಿ ನಾಯಕರುಗಳು ಈ ಸಲಹಾ ಸಮಿತಿಯಲ್ಲಿದ್ದಾರೆ. ಈ ಸಲಹಾ ಸಮಿತಿ ಕೊಡುವಂತ ತೀರ್ಮಾನಗಳು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ನಾಳೆ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರ ಬಂದಾಗ ಒಬಿಸಿಯ ಸಲಹಾ ಮಂಡಳಿ, ಎಐಸಿಸಿ ಮಟ್ಟದ ಸಲಹಾ ಮಂಡಳಿ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಂತದ್ದು ಕೂಡ ಬಹಳ ಸೀರಿಯಸ್ ಆಗುತ್ತೆ. ಹಾಗಾಗಿ ಒಂದು ದೃಷ್ಟಿಯಲ್ಲಿ ನೋಡೋದಾದ್ರೆ ಸಿದ್ದರಾಮಯ್ಯನವರಿಗೆ ರಾಷ್ಟ್ರೀಯ ರಾಜಕಾರಣದ ವರ್ಚಸ್ಸು ಹೆಚ್ಚಿಸಿಕೊಳ್ಳೋದಕ್ಕೂ ಅನುಕೂಲ ಆಗತ್ತೆ. ಜೊತೆಗೆ ಯಾರು ಅಧಿಕಾರದ ಬದಲಾವಣೆ, ಸಿಎಂ ಕುರ್ಚಿ ಬದಲಾವಣೆ ಅನ್ನೋದು ಚರ್ಚೆಗಳನ್ನ ಹೇಳ್ತಾ ಇದ್ದಾರೋ ಅದಕ್ಕೆ ಚರ್ಚೆಗೆ ಒಂದು ಬ್ರೇಕ್ ಹಾಕುವ ನಿಟ್ಟಿನಲ್ಲೂ ಕೂಡ ಈ ಒಬಿಸಿಯ ಎಐಸಿಸಿ ಸಲಹಾ ಮಂಡಳಿ ರಚನೆಗೆ ಸಿದ್ದರಾಮಯ್ಯನವರ ನೇತೃತ್ವ ವಹಿಸಿರೋದ್ರಿಂದ ಅಷ್ಟು ಸುಲಭವಾಗಿ ಮುಖ್ಯಮಂತ್ರಿಗಳ ಬದಲಾವಣೆ ಕೂಡ ಸಾಧ್ಯ ಇಲ್ಲ ಅನ್ನೋದು ಆ ತರದ ಒಂದು ಪರಿಸ್ಥಿತಿ ಮತ್ತು ಆ ತರದ ಒಂದು ಅಟ್ಮಾಸ್ಫಿಯರ್ ಅನ್ನು ಕೂಡ ಕ್ರಿಯೇಟ್ ಮಾಡ್ಲಿಕ್ಕೆ ಸಿದ್ದರಾಮಯ್ಯನವರಿಗೆ ಅವಕಾಶ ಇದೆ. ಆ ಹಿನ್ನೆಲೆಯಲ್ಲಿ ಈ ಸಲಹಾ ಸಮಿತಿ ರಚನೆ ಆಗಿರೋದು ಮತ್ತು ಅದಕ್ಕೆ ಸಿದ್ದರಾಮಯ್ಯನವರ ನೇತೃತ್ವ ವಹಿಸಿರ್ತಕ್ಕಂಥದ್ದು ಅವರ ಅಧಿಕಾರದ ಪೂರ್ಣಾವಧಿಯ ಕಾರಣದಿಂದಲೂ ಕೂಡ ಮಹತ್ವವನ್ನು ಪಡೆದುಕೊಂಡಿದೆ. ಪ್ರಗತಿ. ಥ್ಯಾಂಕ್ ಯು ಮಾರುತೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.